ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದಸ್ ಲೈಫ್ ಕನ್ನಡ. ಇದು 4ನೇ ದಿನದ ಮಿನಿ ಬ್ಲಾಗು. ಆಲ್ರೆಡಿ ಇದು 150ನೇ ದಿನದ ಡೈಲಿ ಬ್ಲಾಗಲ್ಲಿ ನಾನು ಇದನ್ನ ಹಾಕ್ಬಿಟ್ಟಿದ್ದೀನಿ ವೀಡಿಯೋನ. ಸೊ ಯಾರೆಲ್ಲ ವ್ಲಾಗ್ನ ನೋಡಿಲ್ಲ, ಡೈಲಿ ಬ್ಲಾಗಲ್ಲಿ ನೋಡ್ತಿದ್ದೀರಾ, ಹೋಗಿ ಪ್ಲೀಸ್ ಚೆಕ್ ಮಾಡಿ ಒಂದ್ಸತಿ ವ್ಲಾಗ್ನ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾದಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಅಲ್ಲಿ ಕೂಡ ನನ್ನ ಫಾಲೋ ಅಪ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ. ಸೊ ಮಾಡೋ ಕೆಲಸದಲ್ಲಿ ಯಾವುದೇ ರೀತಿ ನಾವು ಇದನ್ನು ತೊಗೊಳ್ಬಾರ್ದು, ನಾವು ಇದನ್ನ ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಯಾಕಂದರೆ ಒಂದಲ್ಲ ಒಂದಿನ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ನಾನು ಒಂದು ಕಾಳು ಕೈಗೊಜ್ಜು ಮಾಡಿ ಕಾಳು ಪಲ್ಯ ಮಾಡಿದ್ದೀನಿ. ಅದನ್ನ ನಾನು ಡೈಲಿ ಇದರಲ್ಲಿ ನಾನು ಫುಲ್ಲು ಡೀಟೇಲ್ಡಾಗಿ ಹೇಳಿದ್ದೀನಿ ಏನೇನು ಹಾಕಿದ್ದೆ, ಏನೇನು ಮಾಡಿದ್ದೆ ಅಂತ. ಸೊ ಡೈಲಿ ಬ್ಲಾಗಲ್ಲಿ ಹೋಗಿ ಚೆಕ್ ಮಾಡಿ ಕೈಗೊಜ್ಜು ಹೇಗೆ ಮಾಡಿದೆ, ಯಾವ ಕಾಳು ಹಾಕಿ ಪಲ್ಯ ಮಾಡಿದ್ದು, ಹೇಗಿತ್ತು ಅದನ್ನ ಡೀಟೇಲ್ಡಾಗಿ ನಾನು ತೋರಿಸಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ಸ್ಟಾ ಅಥವಾ ಫೇಸ್ಬುಕ್ಕಲ್ಲಿ ನನ್ನ ಚಾನಲ್ಗೆ ಇದಾಗಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಅಪ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಹಾಗೆ ಡೈಲಿ ರೊಟೀನ್ನ ವ್ಲಾಗ್ನ ಶೇರ್ ಮಾಡಬೇಕು ಅನ್ಕೋತಾ ಇದ್ದೀನಿ. ಸೊ ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೀನಿ, ಮಿನಿ ವ್ಲಾಗಲ್ಲಿ ನಾನು ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಕಂಟಿನ್ಯೂ ಮಾಡಬೇಕು ಅನ್ಕೋತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ಯಾರೆಲ್ಲ ಇನ್ನು ಡೈಲಿ ವ್ಲಾಗ್ನ ಚೆಕ್ ಮಾಡಿಲ್ಲ, ಹೋಗಿ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಸೊ ನಾನು ಲಿಂಕ್ನ ಯೂಟ್ಯೂಬಲ್ಲಿ ಕೊಟ್ಟಿರ್ತೀನಿ, ಹಾಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.